ನನ್ನ ಚಿಕ್ಕಪ್ಪ ಇತ್ತೀಚೆಗೆ ಬೆಂಗಳೂರಿಗೆ ವರ್ಗಾವಣೆಯಾಗಿ ಬಂದಿದ್ದರು. ನನ್ನ ಚಿಕ್ಕಮ್ಮ ನನ್ನ ತಂದೆಯ ಸಹೋದರಿ. ಆದ್ದರಿಂದ ನಾನು ಬಾಲ್ಯದಲ್ಲಿ ಅವರನ್ನು ಆಗಾಗ್ಗೆ ಭೇಟಿಯಾಗುತ್ತಿದ್ದೆ. ಕಳೆದ 4 ವರ್ಷಗಳಿಂದ ನಾನು ಇಂಜಿನಿಯರಿಂಗ್ ಓದುವುದರಲ್ಲಿ ಬ್ಯುಸಿಯಾಗಿದ್ದೆ. ಹಾಗಾಗಿ ನಾನು ಯಾವುದೇ ಸಂಬಂಧಿಕರನ್ನು ಭೇಟಿಯಾಗಲು ಸಾಧ್ಯವೇ ಆಗಲಿಲ್ಲ. ಇತ್ತೀಚೆಗೆ ಪರೀಕ್ಷೆಗಳು ಮುಗಿದಿದ್ದವು. ಆದ್ದರಿಂದ ಫಲಿತಾಂಶ ಬರುವವರೆಗೆ ಕೆಲವು ದಿನಗಳು ಕಳೆಯಲು ನನ್ನ ತಾಯಿ ನನ್ನನ್ನು ಚಿಕ್ಕಮ್ಮನ ಮನೆಗೆ ಕಳುಹಿಸಿದಳು. ಚಿಕ್ಕಮ್ಮ ಮತ್ತು ಚಿಕ್ಕಪ್ಪನಿಗೆ 2 ಮಕ್ಕಳಿದ್ದಾರೆ. ಹಿರಿಮಗ ಪ್ರವೀಣ್ ಇತ್ತೀಚೆಗೆ ಮುಂಬೈಗೆ ಹೋಗಿ ಅಲ್ಲಿನ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. 2ನೇ ಮಗಳು ಸಂಗೀತ ಇಂಜಿನಿಯರಿಂಗ್ನ ಮೊದಲ ವರ್ಷದಲ್ಲಿ ಓದುತ್ತಿದ್ದಾಳೆ. ಅವಳು ಯಾವಾಗಲೂ ಉತ್ಸಾಹಭರಿತವಾಗಿರುತ್ತಾಳೆ. ಮಳೆಯಾಗುವ ಸಾಧ್ಯತೆ ಇತ್ತು, ಹಾಗಾಗಿ ನಾನು ಬೇಗನೆ ರಿಕ್ಷಾದಿಂದ ಇಳಿದು ಮನೆ ಕಡೆಗೆ ಹೋದೆ. ದೂರದಿಂದ ನೋಡಿದರೆ ಮನೆ ಚಿಕ್ಕದಾಗಿ ಕಾಣಿಸುತ್ತಿತ್ತು. ಮನೆ ಸುತ್ತಲೂ ದೊಡ್ಡ ಕಾಂಪೌಂಡ್ ಇತ್ತು. ನಾನು ಕಾಲಿಂಗ್ ಬೆಲ್ ಒತ್ತಿದಾಗ ಕೆಲಸದವಳು ಬಾಗಿಲು ತೆರೆದಳು. ನಾನು ಯಾರು ಅಂತ ಹೇಳಿ ಒಳಗಡೆ ಹೋದೆ. ಚಿಕ್ಕಮ್ಮ ಯಾವುದೋ ಮುಖ್ಯವಾದ ಕೆಲಸದ ನಿಮಿತ್ತ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಂಬಂಧಿಕರನ್ನು ನೋಡೋದಕ್ಕೆ ಹೋಗಬೇಕಾಗಿದ್ದರಿಂದ 1 ಗಂಟೆ ಮೊದಲೇ ಹೊರಟಿದ್ದಾಳೆ ಅಂತ ಕೆಲಸದವಳು ಹೇಳಿದಳು. ಎಲ್ಲರೂ ಹೊರಟೋದ್ರಾ ಅಂತ ನಾನು ಆತಂಕದಿಂದ ಕೇಳಿದೆ. ಸಂಗೀತ ಹೊರಗೆ ಹೋಗಿಲ್ಲ, ಅವಳು ಕಂಪ್ಯೂಟರ್ ತರಬೇತಿಗೆ ಹೋಗಿದ್ದಾಳೆ ಅಂತ ಕೆಲಸದವಳು ಹೇಳಿದಳು. ನನಗೆ ಒಂಟಿತನ ಕಾಡುತ್ತಿತ್ತು. ನಾನು ಹೊರಗೆ ಸುತ್ತಾಡೋದಕ್ಕೆ ಹೋಗೋಣ ಅಂತ ಯೋಚಿಸುತ್ತಿದ್ದೆ. ಅಷ್ಟರಲ್ಲಿ ಮಳೆ ಶುರುವಾಯಿತು. ನಾನು ಬಟ್ಟೆ ಬದಲಾಯಿಸದೆ ಕೆಲಸದವಳು ಕೊಟ್ಟ ಕಾಫಿ ಕುಡಿಯುತ್ತಾ ಹೊರಗಿನ ಮಳೆಯನ್ನು ನೋಡುತ್ತಿದ್ದೆ. ಮಳೆ ಸ್ವಲ್ಪ ಕಡಿಮೆಯಾದಾಗ ಮನೆ ಮುಂದೆ ಒಂದು ರಿಕ್ಷಾ ಬಂದು ನಿಂತಿತು. ಸಂಗೀತ ನನ್ನನ್ನು ನೋಡಿ ಖುಷಿಯಿಂದ ಹಾಯ್ ಮನು, ನೀನು ಯಾವಾಗ ಬಂದೆ ಅಂತ ಕೇಳಿದಳು. ಸಂಗೀತ ಸಂಪೂರ್ಣವಾಗಿ ನೆಂದು ಹೋಗಿದ್ದಳು. ನನ್ನ ಭಾವನೆಗಳನ್ನು ತಡೆಯಲು ನನಗೆ ಸಾಧ್ಯವೇ ಆಗಲಿಲ್ಲ. ಅವಳನ್ನು ನೋಡುತ್ತಲೇ ನಿಂತುಕೊಂಡು ಬಿಟ್ಟೆ. ಸಂಗೀತ ಈಗ 21 ವರ್ಷದವಳಾಗಿದ್ದಳು. ಅವಳು ತೆಳ್ಳಗೂ ಇರಲಿಲ್ಲ, ದಪ್ಪಗೂ ಇರಲಿಲ್ಲ. ಅವಳು ಬೆಳ್ಳಗಿದ್ದಳು. ಮಳೆಯಿಂದಾಗಿ ಅವಳು ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದಳು. ನಾನು ಈಗ ಬರ್ತೀನಿ ಅಂತ ಹೇಳಿ ಅಡುಗೆ ಮನೆ ಮೂಲಕ ಸ್ನಾನಗೃಹಕ್ಕೆ ಹೋದಳು. ಸ್ವಲ್ಪ ಸಮಯದ ನಂತರ ನಾನು ಇನ್ನಷ್ಟು ಕಾಫಿ ಇದೆಯೇ ಅಂತ ನೋಡೋದಕ್ಕೆ ಅಡುಗೆ ಮನೆಗೆ ಹೋದೆ. ಕಾಫಿ ತಗೊಂಡು ಹಿಂದಿರುಗುವಾಗ ಅರಿವಿಲ್ಲದೆ ನನ್ನ ಕಣ್ಣು ಕಿಟಕಿಯಿಂದ ಸಂಗೀತಳ ಮೇಲೆ ಬಿತ್ತು. ನನ್ನ ಹೃದಯ ಬಲವಾಗಿ ಬಡಿಯೋದಕ್ಕೆ ಪ್ರಾರಂಭಿಸಿತು. ಇದು ತಪ್ಪು ಅಂತ ನನ್ನ ಮನಸ್ಸು ಹೇಳುತ್ತಲೇ ಇತ್ತು. ಆದರೆ ನಾನು ನನ್ನ ಕಣ್ಣುಗಳನ್ನು ತೆಗೆಯೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಸಂಗೀತ ಇದ್ದಕ್ಕಿದ್ದಂತೆ ತಿರುಗಿದಳು ಮತ್ತೆ ನನ್ನ ಕಣ್ಣುಗಳಲ್ಲಿ ನೋಡಿದಳು. ಅವಳ ಮುಖದಲ್ಲಿ ಒಂದು ವಿಚಿತ್ರವಾದ ನಗು ಇತ್ತು. ನಾನು ಅಲ್ಲೇ ಹೆಪ್ಪುಗಟ್ಟಿದ್ದೆ. ನಾನು ಭೂಮಿಗೆ ಕುಸಿಯುತ್ತಿರುವಂತೆ ನನಗನಿಸಿತು. ಗಾಬರಿಯಿಂದ ನಾನು ಹೊರಗಡೆ ಬಂದೆ. ನನ್ನ ಹೃದಯ ಇನ್ನೂ ವೇಗವಾಗಿ ಬಡಿಯುತ್ತಿತ್ತು. ಸಂಗೀತಳಿಗೆ ಗೊತ್ತಾಯಿತು ಅಂತ ನನಗೆ ಭಯ ಇತ್ತು. ಮನಸ್ಸನ್ನು ಶಾಂತಗೊಳಿಸಲು ಮೇಜಿನ ಮೇಲಿದ್ದ ಇಂಡಿಯಾ ಟುಡೇ ಪತ್ರಿಕೆಯನ್ನು ಓದುವುದಕ್ಕೆ ಕೂತೆ. ಅರ್ಧ ಗಂಟೆ ನಂತರ ಸಂಗೀತ ನನ್ನನ್ನು ಕರೆದಳು. ಬಾ, ಊಟ ಮಾಡೋಣ ಮತ್ತೆ ಮಾತಾಡೋಣ ಅಂತ ಹೇಳಿದಳು. ಊಟ ಮಾಡುವಾಗ ಅವಳು ತನ್ನ ಸ್ನೇಹಿತರು, ಕಾಲೇಜು ಮತ್ತು ಚಲನಚಿತ್ರಗಳ ಬಗ್ಗೆ ಬಹಳಷ್ಟು ಮಾತಾಡಿದಳು. ಊಟ ಮಾಡುವಾಗ ಅವಳು ಉದ್ದೇಶಪೂರ್ವಕವಾಗಿ ತನ್ನ ಬಟ್ಟೆಗಳನ್ನು ಕೆಳಗೆ ಬೀಳಿಸುತ್ತಿದ್ದಾಳೆ ಅಂತ ನನಗನಿಸಿತು. ನಾನು ಗೊತ್ತಿಲ್ಲದೆ ಅವಳನ್ನು ನೋಡುತ್ತಿದ್ದೆ. ಸುಸ್ತಿನಿಂದ ನಾನು ಕೋಣೆಗೆ ಹೋಗಿ ಡಬಲ್ ಬೆಡ್ ಮೇಲೆ ಮಲಗಿಕೊಂಡೆ. ನಿಧಾನವಾಗಿ ನಿದ್ದೆ ಹೋದೆ. ಯಾವುದೋ ಚಿಂತೆಯಿಂದ ನನ್ನ ನಿದ್ರೆ ಕೆಟ್ಟಿತ್ತು. ಕಿಟಕಿಗಳಿಗೆ ಗಾಳಿ ಬಡಿಯುತ್ತಿತ್ತು. ಹೊರಗೆ ಕತ್ತಲೆ ಇತ್ತು. ಸಂಗೀತ ನನ್ನ ಪಕ್ಕದಲ್ಲಿ ಮಲಗಿರೋದನ್ನ ನಾನು ನೋಡಿದೆ. ನಾನು ಕಿಟಕಿಯನ್ನು ಮುಚ್ಚಿ ಮತ್ತೆ ಮಲಗಿಕೊಂಡೆ. ನಾನು ಗಡಿಯಾರ ನೋಡಿದೆ. ರಾತ್ರಿ 2 ಗಂಟೆ ಆಗಿತ್ತು. ನನ್ನ ಪಕ್ಕದಲ್ಲಿ ಸಂಗೀತ ಇದ್ದಳು. ನನ್ನೊಳಗೊಂದು ವಿಚಿತ್ರವಾದ ಆತಂಕ ಪ್ರಾರಂಭವಾಯಿತು. ನಾನು ಪುಸ್ತಕಗಳಲ್ಲಿ ಓದಿದ್ದೆ, ಆದರೆ ನಾನು ಯಾವತ್ತಿಗೂ ಯಾವುದೇ ಹುಡುಗಿಯ ಹತ್ತಿರ ಇರಲೇ ಇಲ್ಲ. ನನ್ನ ಮೆದುಳು ಜಡವಾಗಿತ್ತು. ಹಾಸಿಗೆಯ ದೀಪದ ಬೆಳಕಿನಲ್ಲಿ ಸಂಗೀತ ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದಳು. ಅವಳ ಕುತ್ತಿಗೆ ಮತ್ತು ಭುಜಗಳು ಒಂದು ಶಿಲ್ಪದಂತೆ ಕಾಣಿಸುತ್ತಿದ್ದವು. ಸಂಗೀತ ನನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿದ್ದಳು. ನನ್ನ ಭಾವನೆಗಳನ್ನು ತಡೆಯಲು ನನಗೆ ಸಾಧ್ಯವೇ ಆಗಲಿಲ್ಲ. ನಿಧಾನವಾಗಿ ಅವಳ ಹತ್ತಿರ ಸರಿದು ಅವಳ ಮೇಲೆ ಕೈ ಹಾಕಿದೆ. ನನ್ನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ನಿಧಾನವಾಗಿ ನಾನು ನನ್ನ ಬೆರಳುಗಳಿಂದ ಅವಳನ್ನು ಮುಟ್ಟಿದೆ. ಸಂಗೀತ ಹೊರಕೊಂಡು ನನ್ನ ಕಡೆ ತಿರುಗಿದಳು. ನನ್ನ ಕೈಯನ್ನು ತನ್ನ ಮೇಲೆ ಇಟ್ಟು ಒತ್ತಿದಳು. ಸಂಗೀತ ಉಸಿರಾಟ ವೇಗ ಆಯಿತು. ಅವಳು ಮಲಗಿಲ್ಲ ಅಂತ ನನಗೆ ಗೊತ್ತಾಯಿತು. ಸಂಗೀತ ಇನ್ನೂ ಜೋರಾಗಿ ಉಸಿರಾಡುತ್ತಿದ್ದಳು ಮತ್ತೆ ಯಾವುದೇ ವಿರೋಧ ಕೂಡ ವ್ಯಕ್ತಪಡಿಸಲಿಲ್ಲ. ಇದನ್ನು ನೋಡಿ ನನಗೆ ಆಶ್ಚರ್ಯ ಮತ್ತೆ ಸಂತೋಷ ಆಯಿತು. ಸಂಗೀತ ನನ್ನನ್ನು ಸ್ವಲ್ಪ ಅಲ್ಲಾಡಿಸಿದಳು. ನಿಧಾನವಾಗಿ ನನ್ನ ಕೈಗೆ ಕೈ ಇಟ್ಟಳು. ಅವಳು ನನ್ನನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಿದ್ದಾಳೆ ಅಂತ ನನಗೆ ತಕ್ಷಣವೇ ಅರ್ಥವೂ ಆಯಿತು. ನನ್ನ ಕೆಲಸವನ್ನು ಮುಂದುವರಿಸಲು ನಾನು ನಿರ್ಧರಿಸಿದೆ. ಅವಳು ನಿಧಾನವಾಗಿ ಉಸಿರಾಡುತ್ತಿದ್ದಳು. ಹೊರಗೆ ಜೋರಾಗಿ ಮಳೆ ಬರುತ್ತಿತ್ತು. ನಾನು ಮೌನ ಮುರಿದು ಸಂಗೀತಳಿಗೆ ಸಂತೋಷ ಕೊಡುವುದಕ್ಕೆ ಪ್ರಾರಂಭಿಸಿದೆ.
ಅವಳ ಭುಜದ ಮೇಲೆ ಕೈಗಳನ್ನಿಟ್ಟು ನನ್ನ ಬೆರಳುಗಳಿಂದ ನಿಧಾನವಾಗಿ ಕಚಗುಳಿ ಇಟ್ಟೆ. ಆಗ ಅವಳು ನಾಚಿಕೊಂಡಳು. ಸಂಗೀತ ನಿಧಾನವಾಗಿ, ಮನು, ದಯವಿಟ್ಟು ಇನ್ನು ನಾನು ನಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದಳು. ನೀನು ನಕ್ಕರೆ ಮಾಡ್ತೀಯಾ, ನಾನೇನು ಮಾಡ್ತೀನಿ ಅಂತ ಕೇಳಿದೆ. ಅವಳು ನನ್ನ ಕಣ್ಣುಗಳನ್ನೇ ನೋಡುತ್ತಾ, ನೀನು ಏನು ಮಾಡೋದಕ್ಕೆ ಬಯಸುತ್ತಾ ಇದೆಯೋ ಅದನ್ನ ಮಾಡ್ತೀಯಾ ಅಂದಳು. ಇದು ತಪ್ಪು ಅಲ್ವಾ ಅಂತ ನಾನು ಕೇಳಿದೆ. ನನಗೆ ಗೊತ್ತಿಲ್ಲ, 1 ನಿಮಿಷ ತಡಿ, ಇದು ತಪ್ಪಾದರೂ ನನಗೆ ಚಿಂತೆ ಇಲ್ಲ ಅಂದಳು. ಯಾರಾದರೂ ನೋಡುತ್ತಿದ್ದಾರೆ ಅಂತ ಸಂಗೀತ ಕೇಳಿದಳು. ನನ್ನ ಕಣ್ಣುಗಳಲ್ಲಿ ಪ್ರೀತಿಯಿಂದ ನೋಡುತ್ತಾ ನಕ್ಕಳು. ನನ್ನ ಒಳಗಿನ ವಿವೇಚನೆ ಮಾಯವಾಗೋಯ್ತು. ನನಗೆ ಪಾಪ ಪುಣ್ಯಗಳ ಪರಿವೆಯೇ ಇರಲಿಲ್ಲ. ಸಂಗೀತ ಆ ಕಡೆ ತಿರುಗಿ ಮಲಗಿದಳು. ಆದ್ದರಿಂದ ನಾನು ನನ್ನ ಭಾವನೆಗಳನ್ನು ತಡೆಯಲು ಸಾಧ್ಯವೇ ಆಗಲಿಲ್ಲ. ನಾನು ನನ್ನ ಕೆಲಸನ ಪ್ರಾರಂಭಿಸಿಕೊಂಡೆ. ಹೊರಗೆ ಜೋರಾಗಿ ಮಳೆ ಬರುತ್ತಿತ್ತು ಮತ್ತೆ ವಿದ್ಯುತ್ ಕೈಕೊಟ್ಟಿತ್ತು. ಸಂಗೀತಳಿಗೆ ಕತ್ತಲೆ ಅಂದರೆ ಭಯ. ಹಾಗಾಗಿ ನಾವಿಬ್ಬರೂ ನಿರಾಶೆಗೊಂಡ್ವಿ. ವಿದ್ಯುತ್ ಬರಬಹುದೇನೋ ಅಂತ ನಾವು ಯೋಚಿಸುತ್ತಿದ್ದೆವು. ಕತ್ತಲೆ ಇದ್ರೆ ಏನಂತೆ ಬಾ ಅಂತ ನಾನು ಅವಳಿಗೆ ಹಲವು ಬಾರಿ ಹೇಳಿದೆ. ಆದರೆ ಅವಳು ಒಪ್ಪಳೇ ಇಲ್ಲ. ವಿದ್ಯುತ್ ಬಂದ್ರೆ ಹಾಳಾಗೋಗುತ್ತೆ, ನಿನಗೆ ಬೇಕಾದರೆ ಇಲ್ಲೇ ಇರು, ಇಲ್ಲದೆ ಇದ್ದರೆ ನೀನು ಇನ್ನೊಂದು ಮಲಗುವ ಕೋಣೆಗೆ ಹೋಗಿ ಮಲಗಬಹುದು ಅಂತ ಹೇಳಿದಳು. ನಾನು ಏನು ಮಾಡೋದಕ್ಕೆ ಸಾಧ್ಯವಾಗದೆ ಅಲ್ಲೇ ಇದ್ದೆ. ಸ್ವಲ್ಪ ಸಮಯದ ನಂತರ ನನಗೊಂದು ಯೋಚನೆ ಬಂತು. ಮನೆಯಲ್ಲಿ ಕೆಲಸದವಳಿದ್ದಾಳೆ ಅಂತ ನಾನು ಸಂಗೀತಳನ್ನು ಕೇಳಿದೆ. ಅವಳು, ಹೌದು, ಕೆಲಸದವಳು ಮತ್ತು ಆಕೆ ಗಂಡ ಪಕ್ಕದ ಕೋಣೆಯಲ್ಲಿ ಮಲಗಿದ್ದಾರೆ ಅಂತ ಹೇಳಿದಳು. 1 ನಿಮಿಷ ತಡಿ ಅಂತ ನಾನು ಯೋಚಿಸಿದೆ. ಮೇಣದ ಬತ್ತಿ ತರಲು ಕೆಲಸದವಳ ಬಳಿ ಹೋಗುವ ಬದಲು ವಿದ್ಯುತ್ ಇಲ್ಲದಿದ್ದರೂ ನಮ್ಮ ಕೆಲಸಕ್ಕೆ ಯಾವುದೇ ಅಡ್ಡಿಯಾಗುವುದಿಲ್ಲ ಅಂತ ನನಗೆ ಅನ್ನಿಸಿತು. ನಾನು ತಕ್ಷಣ ಕೆಲಸದವಳ ಕೋಣೆಗೆ ಹೋದೆ. ನನಗೆ ಸಣ್ಣಗೆ ಧ್ವನಿ ಕೇಳಿಸುತ್ತಿತ್ತು. ನನಗೆ ಅನುಮಾನ ಬಂದು ಕಿಟಕಿಯಿಂದ ನೋಡಿದೆ. ಕೆಲಸದವಳು ಮತ್ತು ಆಕೆಯ ಗಂಡ ಕತ್ತಲೆಯಲ್ಲಿ ಆಟವಾಡುತ್ತಿದ್ದರು. ಸಂಗೀತ ಮೇಣದ ಬತ್ತಿ ಇದ್ದರೆ ಮಾತ್ರ ಒಪ್ಪುತ್ತೇನೆ ಎಂದು ಹೇಳಿದ್ದಳು. ಆದ್ದರಿಂದ ನಾನು ಬಾಗಿಲು ತಟ್ಟಬೇಕೋ ಬೇಡವೋ ಎಂದು ಗೊಂದಲದಲ್ಲಿದ್ದೆ. ನಾನು ಹೊರಗಿನ ಜೋರಾದ ಮಳೆಯನ್ನು ಆನಂದಿಸುತ್ತಿದ್ದೆ. ಆದರೆ ನನ್ನ ಭಾವನೆಗಳನ್ನು ತಡೆಯಲು ನನಗೆ ಸಾಧ್ಯವಾಗಲಿಲ್ಲ. ಕೆಲಸದವಳ ಬಾಗಿಲು ತಟ್ಟಿದೆ. ಅವರು ತಕ್ಷಣವೇ ಬೇರ್ಪಟ್ಟರು ಮತ್ತು ಬಾಗಿಲು ತೆರೆದರು. ಕೋಣೆಯಲ್ಲಿ ಕತ್ತಲೆ ಇತ್ತು. ಕರೆಂಟ್ ಹೋಗಿ ಬಹಳ ಸಮಯವಾಗಿತ್ತು. ನೀವು ಮೇಣದ ಬತ್ತಿ ಹಚ್ಚಬಹುದೇ ಎಂದು ನಾನು ವಿನಮ್ರವಾಗಿ ಕೇಳಿದೆ. ಸರಿ ಎಂದು ಹೇಳಿ ಮೇಣದ ಬತ್ತಿ ಹಚ್ಚಿದ ನಂತರ ನಿಮಗೆ ಬೇರೆ ಏನಾದರೂ ಬೇಕಾ ಎಂದು ಕೇಳಿದಳು. ನಾನು ಏನು ಬೇಡ, ಹೋಗಿ ಮಲಗಿ, ನಿಮಗೆ ನಿದ್ದೆಗೆ ಭಂಗ ತಂದೆ, ಅದಕ್ಕಾಗಿ ನನ್ನನ್ನು ಕ್ಷಮಿಸಿ ಎಂದು ಹೇಳಿದೆ. ಏನು ಪರವಾಗಿಲ್ಲ ಅಂತ ಹೇಳಿ ಹೊರಟು ಹೋದಳು. ನಾನು ತಕ್ಷಣ ಕೋಣೆಗೆ ಹೋಗಿ ಸಂಗೀತ ಈಗ ಸರಿನಾ ಅಂತ ಕೇಳಿದೆ. ಅವಳು ನಕ್ಕಳು ಮತ್ತು ಕೋಪದ ನಟನೆಯೊಂದಿಗೆ, ನೀನು ಇಂದು ನನ್ನನ್ನು ಬಿಡುವವನಲ್ಲ ಅಂತ ನನಗೆ ಅನ್ನಿಸುತ್ತಿದೆ ಅಂದಳು. ಬಾಯಿ ತಂಪಾದ ಮಳೆಯಲ್ಲಿ ಅಂತ ಹೇಳಿದೆ. ನಾನವಳನ್ನು ಬಿಡುವುದಿಲ್ಲ ಎಂದು ನಿರ್ಧರಿಸಿಕೊಂಡೆ. ಸಮಯ ವ್ಯರ್ಥ ಮಾಡದೆ ಅವಳನ್ನು ಸಂತೋಷಪಡಿಸುವ ಕೆಲಸವನ್ನು ಪ್ರಾರಂಭಿಸಿದೆ. ನಾವು ಆ ರಾತ್ರಿ ಎಲ್ಲವನ್ನೂ ಮಾಡಿದೆವು. ಪ್ರತಿ ರಾತ್ರಿಯೂ ಅದು ಹೊಸ ಅನುಭವ ನೀಡಿತು. ಈಗಲೂ ನಮಗೆ ಅವಕಾಶ ಸಿಕ್ಕಾಗ ಸಂತೋಷಪಡುತ್ತೇವೆ. ಆದರೆ ನಾವಿಬ್ಬರೂ ಈಗ ಮದುವೆಯಾಗಿದ್ದೇವೆ. ಆದರೆ ಅಂದಿನ ಅನುಭವವೇ ಬೇರೆಯಾಗಿತ್ತು. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡುವುದನ್ನು ಮರೆಯಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.